ಇನ್ನು ಕನ್ನಡದ ಸುಪ್ರಸಿದ್ಧ ನಟಿ ಅಂತಲೂ ಕೂಡ ಹೇಳ್ಬೋದು. ಮತ್ತು ನಮ್ಮ ಜೂಲಿ ಲಕ್ಷ್ಮಿ, ರಾಜ್ಕುಮಾರ್, ಅನಂತ್ ನಾಗ್, ಶಂಕರ್ ನಾಗ್ ಅವ್ರ ಜೊತೆ ಅಭಿನಯಿಸಿದ ಅದ್ಭುತವಾದ ನಟಿ ಇನ್ನು ನೆನಪು ಮಾತ್ರ. ಆಗ ನಿಜಕ್ಕೂ ಈ ನಟಿಗೆ ಆಗಿರೋದು ಏನು ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಕನ್ನಡದಲ್ಲಿ ಸ್ಟಾರ್ ಕಲಾವಿದೆಯಾಗಿ ಗುರುತಿಸಿಕೊಂಡು ಒಳ್ಳೆಯ ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಅಂದರೆ ಲಕ್ಷ್ಮಿ ಅವರು. ಸುಮಾರು 260ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ವಂಶಿ ಸಿನಿಮಾ 2005ರಲ್ಲಿ ಬಂದಂಥ ಸಿನಿಮಾನೇ ಅದೇ ಕೊನೆಯ ಸಿನಿಮಾ ಅಂತಲೂ ಕೂಡ ಹೇಳ್ಬೋದು. ಇದಾದ ನಂತರ ಅವರು ಸಿನಿಮಾಗಳಲ್ಲಿ ದೂರನೇ ಉಳಿದ್ರು. ಇನ್ನು ತಮಿಳುನಾಡಿನ ಚೆನ್ನೈನಲ್ಲಿ ಈಗ ಅವರು ವಾಸವಿದ್ದಾರೆ. ಸದ್ಯ ಪತಿಯೊಂದಿಗೆ ತುಂಬಾ ಸಂತೋಷದ ಜೀವನವನ್ನು ಕೂಡ ಅಲ್ಲಿ ನಡೆಸ್ತಿದ್ದಾರೆ ಅಂತಲೂ ಸಹ ಹೇಳ್ಬೋದು. ಇನ್ನು ಲಕ್ಷ್ಮಿ ಅವರು ತುಂಬಾ ಅದ್ಭುತವಾದಂಥ ನಟಿ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲ, ಈಗ ದೊಡ್ಡ ಉದ್ಯಮಿನೂ ಸಹ ಆಗಿದ್ದಾರೆ. 78 ವರ್ಷ ಆಗಿರುವಂಥ ಲಕ್ಷ್ಮಿ ಅವರು ಇವತ್ತೆಲ್ಲ ನಾಳೆ ಸೀರಿಯಲ್ಗಳಿಗೆ ಅವರು ಹಿಂತಿರುಗಿ ಬರ್ತಾರೆ. ಸೀರಿಯಲ್ನಲ್ಲಾದರೂ ನಾವು ನೋಡ್ಬೋದು ಅನ್ನೋಂಥ ಸಾಕಷ್ಟು ಜನ ಅಭಿಮಾನ ಕಾತುರದಿಂದ ಕಾಯ್ತಿದ್ರು. ಅವರಿಗೆಲ್ಲ ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಹೌದು, ಇನ್ನು ಮುಂದೆ ಅವರು ಸೀರಿಯಲ್ ಆಗಲಿ ಸಿನಿಮಾ ಆಗಲಿ ಯಾವುದಾದ್ರು ಬರೋದಿಲ್ಲ. ಈಗಾಗಲೇ ದೂರ ಉಳಿದ 20 ವರ್ಷಗಳ ಕಳೆದಿವೆ. ನಾನೀಗ ಉದ್ಯಮದ ಕಡೆ ಒಲವು ಮಾಡಿದ್ದೀನಿ. ಅಷ್ಟೇ ಅಲ್ಲ, ಇನ್ನೊಂದು ಸ್ವಲ್ಪ ದಿನ ಇನ್ನು ನೆಮ್ಮದಿಯಾಗಿ ಜೀವನವನ್ನು ಸಾಗಿಸಬೇಕು ಅಂತಿದ್ದೇನೆ ಅಂತ ಹೇಳಿ ನಟಿ ಲಕ್ಷ್ಮಿಯವರು ಹೇಳ್ಕೊಂಡಿದ್ದಾರೆ. ಈ ಮೂಲಕ ನಟಿ ಲಕ್ಷ್ಮಿಯವರು ಇನ್ನು ಚಿತ್ರರಂಗಕ್ಕೆ ಬರುವುದು ಬಹುತೇಕ ಈಗ ಅನುಮಾನವಾಗಿದೆ.